ಹಲೋ, ಗುಡ್ ಮಾರ್ನಿಂಗ್, ಶುಭೋದಯ. ಇವತ್ತಿನ ನುಡಿಮುತ್ತು ಏನಪ್ಪ ಅಂತಂದರೆ, ಕೆಲವೊಮ್ಮೆ ನಮ್ಮ ಸೋಲಿಗೆ ಕಾರಣ ಏನು ಅಂತ ನಮಗೆ ತಿಳಿಯೋದಿಲ್ಲ. ಅದಕ್ಕೆ ಇದೂ ಒಂದು ಕಾರಣ ಆಗಿರಬಹುದು ಅನ್ನೋದು ಈ ಕಥೆಯ ತತ್ವ. ಒಂದು ದಿನ ಒಂದು ಕಾಡಿನಲ್ಲಿ ಒಂದು ಜಿಂಕೆ ಹುಲ್ಲನ್ನು ತಿಂತಾ ಇರುತ್ತೆ. ಸುಂದರವಾಗಿರುತ್ತೆ. ಸಿಂಹ ಅದನ್ನು ತಿನ್ನಬೇಕು ಅಂತ ಓಡಿ ಬರಬೇಕಾದ್ರೆ ನಮ್ಮೆಲ್ಲರಿಗೂ ಗೊತ್ತು, ಸಿಂಹಕ್ಕಿಂತಲೂ ವೇಗವಾಗಿ ಜಿಂಕೆ ಓಡುತ್ತೆ. ಆ ಜಿಂಕೆ ಅದಕ್ಕಿಂತಲೂ ಸಹ ವೇಗವಾಗಿ ಓಡ್ತಾ ಇರುತ್ತೆ. ಅದು ಹೇಗೆ ಓಡುತ್ತೆ ಅಂತ ಅಂದರೆ ಸಿಂಹಕ್ಕೂ ಅನ್ನಿಸ್ಬಿಡುತ್ತೆ, ಓ, ಈ ಜಿಂಕೆ ನನಗೆ ಸಿಕ್ಕೋದಿಲ್ಲ ಅಂತ. ಹೌದು, ಜಿಂಕೆಗೂ ಸಿಂಹಕ್ಕೂ ಬಹಳ ದೂರದ ಅಂತರವೂ ಸಹ ಇರುತ್ತೆ. ಆದರೆ ಇದ್ದಕ್ಕಿದ್ದ ಹಾಗೆ ಆ ಜಿಂಕೆಗೆ ಒಂದು ಭಯ ಶುರು ಆಗಿಬಿಡುತ್ತೆ. ಎಲ್ಲಿ ಸಿಂಹ ನನ್ನ ಹತ್ರ ಓಡಿ ಬಂತೋ, ಎಲ್ಲಿ ನನ್ನ ಮೇಲೆ ಬಿದ್ದುಬಿಡುತ್ತೋ ಅನ್ನೋ ಭಯದಲ್ಲಿ ಅದೇನು ಮಾಡುತ್ತೆ, ಹಿಂದೆ ಹಿಂದೆ ತಿರುಗಿ ನೋಡೋದಕ್ಕೆ ಶುರು ಮಾಡುತ್ತೆ. ನಮ್ಮೆಲ್ಲರಿಗೂ ಗೊತ್ತು, ಹಿಂದೆ ಹಿಂದೆ ತಿರುಗಿ ನೋಡೋದಕ್ಕೆ ಶುರು ಆದಾಗ ಆ ಜಿಂಕೆಯ ವೇಗ ಏನಾಗುತ್ತೆ, ಕಮ್ಮಿ ಆಗತ್ತೆ. ಆ ವೇಗ ಕಮ್ಮಿ ಆದ ತಕ್ಷಣ ಸಿಂಹ ಅದರ ಮೇಲೆ ಆಕ್ರಮಣ ಮಾಡುತ್ತೆ. ಅದು ಅದರ ಜೀವವನ್ನು ಕಳ್ಕೊಳ್ಳುತ್ತೆ. ನಾವು ಅಷ್ಟೇ, ನಮ್ಮ ಸಾಧನೆಯ ಕಡೆ ನಾವು ಸರಿಯಾಗಿ ಹೋಗ್ತಾ ಇರ್ತೀವಿ. ಆದರೆ ನಾನು ಸರಿಯಾಗಿ ಹೋಗ್ತಿದ್ದೀನಾ ಅಂತ ಹಿಂದೆ ತಿರುಗಿ ತಿರುಗಿ ನೋಡೋದ್ರಿಂದ, ಅಥವಾ ಬೇರೆಯವರಿಗೆ ಹೌದು ನಾನು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದೀನಿ ಅಂತ ಪ್ರೂವ್ ಮಾಡೋದಕ್ಕೆ ಹೋಗ್ತಾ ಹೋಗ್ತಾ ನಮ್ಮ ಗತಿ ಏನಾಗ್ತಾ ಹೋಗುತ್ತೆ, ಕಮ್ಮಿ ಆಗುತ್ತೆ. ಕೆಲವೊಮ್ಮೆ ಆ ಜಿಂಕೆಯ ಪರಿಸ್ಥಿತಿಯೇ ನಮಗೂ ಆಗತ್ತೆ. ಹಾಗಾಗಿ ನಾವು ಸರಿಯಾಗಿದ್ದೀವಿ ಅಂತ ನಮ್ಮ ಮನಸ್ಸಿಗೆ ಒಂದು ಸಲ ಬಂದ ತಕ್ಷಣ ನಾವು ಆ ಮಾರ್ಗದಲ್ಲಿ ಓಡುವಂತಹ ಪ್ರಯತ್ನವನ್ನು ಮಾಡಬೇಕೇ ವಿನಃ ಹಿಂದೆ ತಿರುಗಿ ನೋಡುವಂತಹ ಪ್ರಯತ್ನವನ್ನು ಖಂಡಿತವಾಗ್ಲೂ ಮಾಡಬಾರ್ದು. ಹಾಗೆಯೇ ನಮ್ಮ ಜೀವನದಲ್ಲೂ ಅಷ್ಟೇ, ನಾವು ಸಾಧನೆಯ ಕಡೆ ಹೋಗ್ತಾ ಇದ್ದೀವಿ ಅನ್ನಬೇಕಾದ್ರೆ ಭಗವಂತನಿಗೆ ಕೇಳ್ಕೋಬೇಕಷ್ಟೆ, ಭಗವಂತ ನನ್ನನ್ನು ಧರ್ಮ ಮಾರ್ಗದಲ್ಲಿ ನಡೆಸು, ಹಿಂದೆ ಗುರುವಾಗಿ ನೀನು ನಿಂತ್ಕೋ ಅಂತ ಅವನಿಗೆ ಸಂಪೂರ್ಣ ಶರಣಾಗಿ ನಮ್ಮ ಆ ಸಾಧನೆಯನ್ನು ಅವನ ಪಾದದಡಿ ಇಡಬೇಕಷ್ಟೆ. ಅವನೇ ಮಾರ್ಗದರ್ಶಕನಾಗಿ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಆದರೆ ನಮ್ಮ ಕೆಲಸ ಪ್ರಯತ್ನ ಪಡೋದು. ನಾವೆಲ್ಲೂ ಸಹ ನಮ್ಮ ಪ್ರಯತ್ನದಿಂದ ಹಿಮ್ಮುಖವನ್ನು ಪಡಿಬಾರ್ದು. ಯಾಕೆಂದರೆ ನಾವು ಯಾವಾಗ ಪ್ರಯತ್ನವನ್ನು ನಿಲ್ಲಿಸ್ತೀವಿ ಆವತ್ತು ಸೋಲು ಕಟ್ಟಿಟ್ಟ ಬುತ್ತಿ. ನಿಧಾನ ಆದರೂ ಸರಿ ನಾವು ಆ ನಮ್ಮ ಸಾಧನೆಯ ಆ ದಾರಿಯಲ್ಲಿ ನಡೀತಾ ಇರಬೇಕು ಅಲ್ವಾ? ಯೋಚನೆ ಮಾಡಿ. ಹಾಗೆ ಈ ವರ್ಷ ನಿಮ್ಮ ಸಾಧನೆ ಏನಿದೆ ಆ ಗುರಿಯನ್ನು ನೀವೆಲ್ಲರೂ ಸಹ ತಲುಪಿ ಅಂತ ಹೇಳ್ತೀನಿ. ಯೋಚನೆ ಮಾಡಿ. ಥ್ಯಾಂಕ್ ಯು.